ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಇವತ್ತು ಸಂಕ್ರಾಂತಿ ಹಬ್ಬದ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಮೂಲಾಗಿ ಸಂಕ್ರಾಂತಿ ಹಬ್ಬ ಅಂದರೆ ಏನು ಮಾಡ್ತೀವಿ? ವಿಶೇಷವಾದ ಅಡುಗೆಗಳು ಮಾಡ್ಕೊಳ್ಳೋದು, ಒಂದು ಪಿಕ್ನಿಕ್ ಹೋಗೋದು ಅಥವಾ ಸಿನಿಮಾಗೆ ಹೋಗ್ಬಿಡೋದು, ಈ ಥರ ಅಷ್ಟೇ ಮಾಡಿಬಿಡ್ತೀವಿ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಹೇಗಿದೆ ಅದರ ವಿಚಾರದ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಇದರ ಭಾಳಷ್ಟು ರಹಸ್ಯ ಇದೆ. ನಮ್ಮ ಆರ್ಥಿಕ ಪ್ರಗತಿಗೂ ಆಗಿದೆ, ಒಂದು ಶಾಸ್ತ್ರೀಯ ನಮ್ಮ ಸಂಸ್ಕಾರಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸ್ತಕ್ಕಂಥದ್ದು ಇದರೊಳಗೆ ಅಡಗಿದೆ. ಭಾಳಷ್ಟು ರಹಸ್ಯಗಳು ಅಡಗಿದ್ದಾವೆ. ಒಂದನೇದು, ಸಂಕ್ರಾಂತಿ ಹಬ್ಬನ 3 ದಿವಸ ಮಾಡ್ತಾರೆ. ಅಂದರೆ ಸಂಕ್ರಾಂತಿ ಹಬ್ಬದಕ್ಕಿಂತ ಹಿಂದಿನ ದಿವಸ, ಅಂದರೆ ನಾವೇನು ಮಕರ ಸಂಕ್ರಾಂತಿ, ಮಕರಕ್ಕೆ ಸೂರ್ಯ ಬರಬೇಕಾದ್ರೆ ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಅದಕ್ಕಿಂತ ಒಂದು ದಿವಸ ಮುಂಚೆ, ಅದು ಉತ್ತರಾಯಣ ಪುಣ್ಯಕಾಲಕ್ಕಿಂತ ಮುಂಚೆ, ಅದು ಆ ದಿವಸ ವಿಶೇಷವಾಗಿ ಭೋಗಿ ಅಂತ ಆಚರಣೆ. ಸಂಕ್ರಾಂತಿ ದಿವಸಕ್ಕಿಂತ ಮುಂಚೆ ಭೋಗಿ ಹಬ್ಬ ಅಂತ ನಾವು ಆಚರಣೆ ಮಾಡ್ತಾರೆ. ಅವತ್ತಿನ ದಿವಸ ಏನು ಮಾಡಬೇಕಂದ್ರೆ, ಈ 3 ದಿವಸ ಭಾಳಷ್ಟು ಇಂಪಾರ್ಟೆಂಟ್. ಒಂದನೇದು ಭೋಗಿ ಹಬ್ಬ, ಸಂಕ್ರಮಣ, ಕಡುಮ ಹಬ್ಬ ಅಂತ ಕರೀತಾರೆ. ಈ 3 ದಿವಸ ಭಾಳ ಇಂಪಾರ್ಟೆಂಟು. ಒಂದನೇದು ಭೋಗಿ ದಿವಸ ಏನು ಮಾಡಬೇಕಂದ್ರೆ, ಬೆಳಗ್ಗೆನೇ, ಅಂದರೆ ಬೆಳಗಿನ ಜಾವನೇ ಎದ್ದೇಳಬೇಕು. ಭಾಳಷ್ಟು ಇಂಪಾರ್ಟೆಂಟ್. ಮುಖ್ಯ ಸ್ನಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅವತ್ತಿನ ದಿವಸ. ಆ ಬೆಳಗಿನ ಜಾವ ಎದ್ದು ಬೇಗ ಸ್ನಾನ ಯಾರು ಮಾಡ್ತಾರೋ ಅವ್ರಿಗಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಪೀಡೆ ಎಲ್ಲ ಕೂಡ ಪರಿಹಾರ ಆಗ್ತದೆ, ನಶಿಸಿ ಹೋಗ್ತದೆ ಅಂತ. ಭಾಳಷ್ಟು ಇದು ಇಂಪಾರ್ಟೆಂಟ್. ದೇಹದ ಪೀಡೆಯನ್ನು ಬಿಡಿಸ್ಕೊಳ್ಳೋದು ಅಂತ ಒಂದನೇದು. ಎರಡನೇದೇನು ಕೆಲಸ ಮಾಡಬೇಕು ಅಂದರೆ, ಮನೆ ಪೀಡೆಯನ್ನು ಬಿಡಿಸ್ಕೊಳ್ಳೋದು. ಅದನ್ನು ಹೇಗೆ ಬಿಡಿಸ್ಕೊಳ್ಳೋದು ಅಂದರೆ, ಭೋಗಿ ಏನು ಬೆಂಕಿ ಅಂತ ಹಾಕ್ತಾರೆ ಹೊರಗಡೆ, ಈಗ ಚಳಿ ಕಾಸ್ಗಳಿಗೆ ಹಾಕ್ಕೊಳ್ತಾರಲ್ಲ ಹಳ್ಳಿಗಳಲ್ಲಿ, ಆ ರೀತಿ ಭೋಗಿ ಬೆಂಕಿ ಅಂತ ಹಾಕ್ತಾರೆ. ಏನಂದರೆ, ಏನು ಮಾಡಬೇಕಂದ್ರೆ, ನಿಮ್ಮ ಮನೇಲಿ ಇರ್ತಕ್ಕಂಥ ಹಳೆ ವಸ್ತು ಯಾವುದಾದ್ರೂ ಹರಿದೋಗಿರ್ತಕ್ಕಂಥದ್ದು ಅಂಥದ್ದು ಇಂಥದ್ದು ತಗೊಂಡು, ವೇಸ್ಟ್ ಪ್ಲಾಸ್ಟಿಕ್ ಅವನ್ನು ಹಾಕಬೇಡ್ರಿ. ಆ ಇರ್ತಕ್ಕಂಥದ್ದನ್ನ ಸುಡುವಂಥದ್ದು ತಗೊಂಡೋಗಿ ಹೊರಗಡೆ ಒಂದು ಮೂಲೆಯಲ್ಲಿ, ಓಣಿಯ ಮೂಲೆಯಲ್ಲಿ ಅಥವಾ ಒಂದು ಕಡೆ ಸೈಡಿಗೆ ಬೆಂಕಿ ಹಚ್ಚೋದು, ಅದರಿಂದ ಉರಿಸೋದು. ಅದರಿಂದ ಏನಾಗುತ್ತೆ, ಮನೆಯಿಂದ ಅದು ಉರಿಸಿದ್ರೆ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಮನೆಗಿರ್ತಕ್ಕಂಥ ಏನು ನೆಗೆಟಿವ್ ಎನರ್ಜಿ ಎಲ್ಲವೂ ಕೂಡ ನಿರ್ಮೂಲನೆ ಆಗ್ತದೆ. ಇದು ಎರಡನೇದು. ಮೂರನೇದು ಏನಂದರೆ, ಗೋದಾ ಕಲ್ಯಾಣ ಅಂತ. ಈ ಕಡೆಗೆಲ್ಲಿ ಹೆಂಗೆ ಆಚರಣೆ ಮಾಡ್ತಾರೋ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ದೇವ್ರನ್ನ ನಮಸ್ಕಾರ ಮಾಡಿಕೊಳ್ಳ್ರಿ, ಬರ್ರಿ. ಇದು ಮೂರನೇದು. ನಾಲ್ಕನೇದೇನೆಂದರೆ, ಮುಖ್ಯವಾಗಿ ಈ ಹಬ್ಬದಲ್ಲಿ ಎಳ್ಳನ್ನು ತಿನ್ನಲೇಬೇಕು ಅಂತ. ಈ ದೇಹಕ್ಕೆ ಭಾಳಷ್ಟು ಆರೋಗ್ಯಕ್ಕೆ ಪರವಾಗಿ ಕೂಡ ಒಳ್ಳೆಯದು, ಎಲ್ಲದೂ ಕೂಡ ಒಳ್ಳೆಯದು. ಈ ಎಳ್ಳು ಕೊಡೋದು, ಎಳ್ಳು ದಾನ ಮಾಡಬೇಕು ಇವತ್ತು ವಿಶೇಷ ಅಂತ ಕರೀತಾರೆ. ಆ ತಿಲದಾನ ಅಂತ ಕರಿತೀವಿ. ಇದು ಭಾಳಷ್ಟು ವಿಶೇಷವಾಗಿ ಇವತ್ತು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ, ನಾನು ಸಿಟಿಗಳಲ್ಲಿ ನಮಗೆ ಅವೆಲ್ಲ ಕಾಣೋದಿಲ್ಲ. ಹಳ್ಳಿಗಳಲ್ಲಿ ಎಳ್ಳು ಬೆಲ್ಲ ಸ್ವಲ್ಪ ಹಂಚೋದನ್ನು ನಾವು ಕಾಣ್ತೀವಿ. ಯಾಕಂದರೆ ಎಳ್ಳು ಹಂಚೋದು ಭಾಳಷ್ಟು ಪುಣ್ಯಕರವಾಗಿರ್ತಕ್ಕಂಥದ್ದು. ಎಳ್ಳು ದಾನ ಯಾರೂ ತೊಗೊಳ್ಳೋದಿಲ್ಲ, ಆದರೆ ಇವತ್ತಿನ ದಿವಸ ಒಂದು ಸಂಪ್ರದಾಯ ಮಾಡಿದರೆ ಯಾರಾದರೂ ತೊಗೋಬೋದು ಮತ್ತು ಕೊಡ್ಬೋದು. ಕೊಟ್ಟರೆ ತೊಗೊಳ್ರಿ, ಏನೂ ತೊಂದರೆ ಇಲ್ಲ, ಏನೂ ಪಾಪ ಬರೋದಿಲ್ಲ, ಅದೇನು ನಮ್ಗೆ ಅಂಟ್ಕೊಂಡು ಬಿಡ್ತದೆ, ಏನೂ ಇಲ್ಲ. ಇವತ್ತು ಯಾರು ತೊಗೊಳ್ತಾರೋ ಅವ್ರಿಗೆ ಪುಣ್ಯ ಬರ್ತದೆ, ಕೊಡೋರಿಗೂ ಕೂಡ ಪುಣ್ಯ ಬರ್ತದೆ. ಇದು ವಿಶೇಷ. ಇದು ಎಳ್ಳು ತಿಂತಕ್ಕಂಥ ಇದು ಮೂರನೇ ಒಂದು ಕರ್ತವ್ಯ. ನಾಲ್ಕನೇದು ಏನು ಅಂದರೆ, ಈ ಹೊರಗಡೆ ರಂಗೋಲಿ ಹಾಕ್ತಕ್ಕಂಥದ್ದು, ಮುಗ್ಗು ಹಾಕಿ ಎಲ್ಲ ನೀಟಾಗಿ ಹಾಕಿ, ಒಂದು ಅಕ್ಕಿ ಲಟ್ಟೋ ಏನೋ ಅಂತಾರೆ, ಒಂದು ಸಗಣಿಯನ್ನು ಒಂದು ಉಂಡೆ ಮಾಡಿ ಇಟ್ಟು ಅದಕ್ಕೆ ಅಟಿಲಕ್ಕಮ್ಮ ಅಂತ ಒಂದೊಂದು ಕಡೆಗೆ ಒಂದೊಂದು ರೀತಿ ಅಂತಾರೆ. ಅದು ಏನು ಅಂದರೆ, ಅದು ಆ ಭೂಮಾತೆಯ ಸ್ವರೂಪ ಅಂತ, ಲಕ್ಷ್ಮೀ ಸ್ವರೂಪ ಅಂತ ಆ ಸಗಣಿ. ಶ್ರೀ ಸೂಕ್ತದಲ್ಲಿ ಕೂಡ ಈ ಮಂತ್ರ ಒಂದು ಬರ್ತದೆ. ನಿತ್ಯ ಪುಷ್ಟಾಂ ಕರೀಷಿಣೀಂ ಅಂದರೆ ಸಗಣಿ ಅಂತ. ಆ ಲಕ್ಷ್ಮೀ ಸ್ವರೂಪವನ್ನು, ಭೂದೇವಿಯನ್ನು ಆರಾಧನೆ ಮಾಡ್ತಿದ್ವಿ. ಯಾಕಂದರೆ ನಮಗೆಲ್ಲ ಸಂಪತ್ತು ಕೊಡ್ತಕ್ಕಂಥದ್ದು ಭೂಮಿಯಿಂದ. ಹಾಗಾಗಿ ಈ ಒಂದು ಪರ್ವದಲ್ಲಿ ಎಲ್ಲ ಬೆಳೆಗಳು ಬಂದಿರತಕ್ಕಂಥ ಸಂದರ್ಭ ಇರೋದ್ರಿಂದ ಈ ರೀತಿ ಮಾಡ್ತಾರೆ. ಇದು ಬಹಳಷ್ಟು ಲಕ್ಷ್ಮೀ ನಿವಾಸ ಉಂಟಾಗ್ತದೆ. ಯಾವ ರೀತಿ ರಂಗೋಲಿ ಹಾಕಿ ಆ ಸಗಣಿಯನ್ನು ಇಟ್ಟು ಪೂಜೆ ಮಾಡ್ತಾರೋ ಅವರಿಗೆ ಲಕ್ಷ್ಮೀ ನಿವಾಸ ಆಗ್ತದೆ ಆ ಮನೆಯಲ್ಲಿ ಅಂತ ಅರ್ಥ. ಹೀಗೆ ಈ ಒಂದು ಲಾಭವನ್ನು ಪಡ್ಕೋಬೋದು. ಇನ್ನೊಂದು ವಿಶೇಷವಾಗಿ ಇವತ್ತು ಈ ಭೋಗಿ ದಿವಸ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಭೋಗಿ, ಈಗ ಚಿಕ್ಕ ಮಕ್ಕಳೇನು ದೊಡ್ಡವರೇನು ಸ್ನಾನ ಮಾಡ್ತಾರೆ ಬೆಳಗ್ಗೆ ಬೇಗ ಇದ್ದು, ಚಿಕ್ಕ ಮಕ್ಕಳು 5 ವರ್ಷದೊಳಗಿರ್ತಕ್ಕಂಥವ್ರಿಗೆ ಏನು ಮಾಡೋದು, ಭೋಗಿ ಹಣ್ಣುಗಳನ್ನು ಹಾಕೋದು ಅಂತ. ಅವರು ಒಂದು ಮಣೆ ಹಾಕಿಬಿಟ್ಟು ಕೂರಿಸಿ, ಅವರಿಗೆ ಸ್ನಾನ ಎಲ್ಲ ಮಾಡಿಸಿ ಕೂರಿಸಿ, ಹಣ್ಣುಗಳು, ಅಕ್ಷತೆ,
ಹೂವು ಎಲ್ಲ ತಲೆ ಮೇಲೆ ಸುರಿತಕ್ಕಂಥದ್ದು. ಈ ಬೇಳೆ ಹೊಸ ಏನು ಬೆಳೆದಿರ್ತಲ್ಲ ಆ ಬೇಳೆ, ಈಗ ನಮಗೆ ಸಿಟಿಗಳಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಅವೆಲ್ಲ ಆಗೋದಿಲ್ಲ. ಅಕ್ಷತೆ, ದ್ರಾಕ್ಷಿ, ಗೋಡಂಬಿ ಆ ಥರ ಹಣ್ಣುಗಳನ್ನ ಹಾಕಿ ಆ ತಲೆ ಮೇಲೆ ಸುರಿಯೋದು, ಆಶೀರ್ವಾದ ಪೂರ್ವಕವಾಗಿ ಸುರಿತಕ್ಕಂಥದ್ದು. ಇದರಿಂದ ಏನಾಗ್ತಂದರೆ ಅವ್ರಿಗೆ ಆಯುಷ್ಯ ವೃದ್ಧಿ ಆಗುತ್ತೆ, ಜ್ಞಾನ ವೃದ್ಧಿ ಆಗುತ್ತೆ, ಅವ್ರಿಗೆ ಸಂಸ್ಕಾರ ಉಂಟಾಗ್ತದೆ, ಒಂದು ಬಾಂಡ್ ಅನ್ನೋದು ಉಂಟಾಗ್ತದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಇದು ಭೋಗಿ ದಿವಸ ಮಾಡ್ತಕ್ಕಂಥದ್ದು. ಎರಡನೇ ದಿವಸ ಸಂಕ್ರಮಣದ ಹಬ್ಬದ ದಿವಸ ಏನು ಮಾಡಬೇಕು ಅಂದರೆ, ಭಾಳಷ್ಟು ಇವತ್ತು ಮಕರ ಸಂಕ್ರಮಣ, ಮಕರ ಸೂರ್ಯ ರಾಶಿಗೆ ಬರ್ತಕ್ಕಂಥದ್ದು ಇರೋದರಿಂದ ಬಹಳ ವಿಶೇಷ. ಉತ್ತರಾಯಣ ಪುಣ್ಯಕಾಲ ಅಂತ. ಈ ಕಾಲದಲ್ಲಿ ಏನು ಮಾಡಬೇಕಂದ್ರೆ, ಮೊದಲನೇದು ಏನಂದರೆ ಪುಷ್ಯ ಮಾಸ, ಈ ಎಳ್ಳಿನ ದಾನ ಕೊಡ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ನಾನ ಏನು ಮಾಡಬೇಕಂದ್ರೆ, ಎಳ್ಳನ್ನು ಪುಡಿ ಮಾಡಿಕೊಳ್ಬೇಕು. ಇವತ್ತು ಬೆಳಿಗ್ಗೆನೇ ಮೊದಲೇ ಪುಡಿ ಮಾಡಿ ಇಟ್ಕೊಂಡು ಎಳ್ಳಿನ ಪುಡಿಯಿಂದ ಸ್ನಾನ ಮಾಡಬೇಕು. ಸ್ನಾನ ಮಾಡಿದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಪೂರ್ತಿ ನಿವಾರಣೆ ಆಗ್ತದೆ, ದೇಹ ಶುದ್ಧಿ ಆಗ್ತದೆ. ಇದು ಒಂದನೇದು. ಎಳ್ಳಿನ ಪೌಡ್ರಿಂದ ಮಿಕ್ಸಿ ಮಾಡಿಕೊಂಡು ಪೌಡ್ರಿಂದ ಸ್ನಾನ ಮಾಡೋದು, ಇದು ಒಂದನೇದು. ಎರಡನೇದು ಮುಖ್ಯವಾಗಿ ಇಂಪಾರ್ಟೆಂಟ್ ಏನಂದರೆ, ರುದ್ರಾಭಿಷೇಕ ಭಾಳಷ್ಟು ಇಂಪಾರ್ಟೆಂಟ್. ರುದ್ರಾಭಿಷೇಕ ಈಗ ಎಲ್ಲರಿಗೂ ಎಲ್ಲಿ ಮಾಡಲಿಕ್ಕಾಗತ್ತೆ ರೀ, ಅವ್ರವ್ರ ಕಷ್ಟಗಳಿರ್ತವೆ. ಆ ಥರ ಅಂದರೆ ಚಿಕ್ಕದಾಗಿ ಸಣ್ಣ ಒಂದು ಶಿವಲಿಂಗವನ್ನು ತೆಗೆದುಕೊಂಡು ಏನು ಮಾಡಬೇಕಂದ್ರೆ, ಚಿಕ್ಕದು ಮನೆಗಿರ್ತಕ್ಕಂಥ ತೊಗೊಂಡು ಅದಕ್ಕೆ ಸ್ವಲ್ಪ ಹೆತ್ತ ತುಪ್ಪ, ಅಂದರೆ ಗಟ್ಟಿಗಿರ್ತದಲ್ಲ ತುಪ್ಪನ ಸ್ವಲ್ಪ ಮೇಲಿಡಬೇಕು, ಶಿವಲಿಂಗದ ಮೇಲೆ ಇಟ್ಟು, ಆಮೇಲೆ ಸ್ವಲ್ಪ ಕರಗಿದ ತುಪ್ಪ ಅಂದರೆ ಸ್ವಲ್ಪ ಕಾಸಿರ್ತಾರಲ್ಲ, ಬಿಸಿದು ಹಾಕಬಾರ್ದು, ಮತ್ತು ಕರಗಿದ ತಣ್ಣಗಿರಬೇಕು, ಬಿಸಿದು ಹಾಕ್ಬಾರ್ದು. ಹೆತ್ತ ತುಪ್ಪ ಇರ್ತದೆ ಮೇಲೆ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಶಿವಾಯ ನಮಃ, ಇಷ್ಟೇ ಒಂದು 10 ನಿಮಿಷ ಭಕ್ತಿಯಿಂದ ನೀವು ಅಭಿಷೇಕ ಮಾಡಿರಿ. ಶಿವನಿಗೆ ಅಭಿಷೇಕ ಇವತ್ತು ಸಂಕ್ರಾಂತಿ ದಿನ ತುಪ್ಪದಿಂದ ಅಭಿಷೇಕ ಮಾಡೋದ್ರಿಂದ ಏನಾಗುತ್ತೆ, ಆರ್ಥಿಕ ವೃದ್ಧಿ ಆಗುತ್ತೆ, ಆರ್ಥಿಕ ದಾರಿದ್ರ್ಯಗಳಿಂದ ಅವೆಲ್ಲವೂ ಕೂಡ ತೊಲಗಿ ಹೋಗ್ತವೆ. ಅವರಿಗೆ ಜನ್ಮಗಳಲ್ಲಿ ಕೂಡ ಈ ಒಂದು ದಾರಿದ್ರ್ಯ ಬರೋದಿಲ್ಲ ಅಂತ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದೇ. ಹಾಗಾಗಿ ಈ ರೀತಿ ಶಿವನನ್ನು ಅರ್ಚನೆ ಮಾಡ್ತಕ್ಕಂಥದ್ದು ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಸಂಕ್ರಾಂತಿಯ ದಿನ. ಚಿಕ್ಕ ಕೆಲಸ, ಒಂದು 10 ನಿಮಿಷ ರುದ್ರಾಭಿಷೇಕ, ಅಥವಾ ನೀವು ಮಂತ್ರಗಳು ಇಟ್ಕೋಬೋದು, ಇಲ್ಲಾಂದ್ರೆ ಶಿವಾಯ ನಮಃ ಅಂತ ಹೇಳಿದರೂ ಮಾಡ್ಬೋದು. ಇನ್ನೊಂದು ಇದು ಏನೋ ಸರ್ವ ದಾರಿದ್ರ್ಯ ನಾಶ ಮಾಡ್ತಕ್ಕಂಥದ್ದಕ್ಕೆ ನೈವೇದ್ಯಕ್ಕೆ ಏನು ಇಡಬೇಕು, ನೈವೇದ್ಯಕ್ಕೆ ಏನು ಪೊಂಗಲ್ ಇಡ್ಬೋದು. ಸಂಕ್ರಮಣ ಅಂದರೆ ಪೊಂಗಲ್ ಮಾಡ್ತಾರೆ, ಪೊಂಗಲನ್ನು ದೇವರಿಗೆ ನೈವೇದ್ಯ ಇಡ್ಬೋದು. ಇದು ಎರಡನೇ ದಿವಸ. ಆ ಸಂಕ್ರಾಂತಿ ದಿವಸ ಇನ್ನೊಂದು ವಿಶೇಷ ದೇವತಾ ಹಬ್ಬ ಆದ ಕೂಡಲೇ ಮುಖ್ಯವಾಗಿ ಏನು ಮಾಡಬೇಕಾಗಿರುತ್ತೆ ಅಂದರೆ, ಪಿತೃದೇವತಾ ಆರಾಧನೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪಿತೃದೇವತಾ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಇಷ್ಟ. ಶ್ರಾದ್ದ ಕರ್ಮಗಳು ಕೆಲವರು ಮಾಡ್ತಾರೆ. ಈ ಪಿತೃಕರ್ಮಗಳನ್ನು ಯಾವಾಗ ಮಾಡ್ತಾರೆ ಅಂದರೆ, ದೀಪಾವಳಿ ದಿವಸ ಮಾಡ್ತಾರೆ, ಅಮಾವಾಸ್ಯೆ ದಿವಸ ಮಾಡ್ತಾರೆ, ಸಂಕ್ರಾಂತಿ ದಿವಸ ಮಾಡ್ತಾರೆ, ಮಹಾಲಯ ಅಮಾವಾಸ್ಯೆ ದಿವಸ ಕೂಡ ಮಾಡ್ತಾರೆ. ಇದು ವಿಶೇಷ. ಪಿತೃಗಳಿಗೆ ಒಂದು ವರ್ಷಕ್ಕೆ ಒಂದು ಸಲ ಕೊಡ್ತಕ್ಕಂಥ ಈ ಋಣವನ್ನು ತೀರಿಸಿ ಅವತ್ತು ಸ್ಮರಣೆ ಮಾಡಿದರೆ ಏನಾಗುತ್ತೆ, ಪಿತೃದೇವತಾ ಸ್ತೋತ್ರ ಅಂತ ಬರುತ್ತೆ. ರುಚಿ ಪ್ರಜಾಪತಿ ವಿರಚಿತ ದೇವತಾ ಸ್ತುತಿ ಅಂತ ಬರ್ತದೆ. ಅದು ಚಿಕ್ಕದಿರ್ತದೆ, ನೆಟ್ನಲ್ಲಿ ಹೊಡೆದ್ರೆ ಸಿಗುತ್ತೆ. ಅದನ್ನು PDF ಮೂಲಕ ಆದರೆ ನಾನು ಸಾಧ್ಯ ಆದರೆ ನನಗೆ ಹಾಕೋಕ್ಕೆ ಸಾಧ್ಯ ಆದರೆ ನಿಮಗೆ ಹಾಕ್ತೇನೆ. ಇಲ್ಲಾಂದರೆ ನೆಟ್ನಲ್ಲಿ ಹೊಡೆದ್ರೆ ನಿಮಗೆ ಬರುತ್ತೆ. ಒಂದು 8-10 ಶ್ಲೋಕಗಳು ಇರ್ತಾವೆ ಅಷ್ಟೇ. ಅದನ್ನೊಂದ್ಸಲಿ ಓದಿದ್ರು ಸಾಕು, ಪಿತೃಗಳಿಗೆ ಅನುಗ್ರಹ ಆಗುತ್ತೆ. ಅನುಗ್ರಹ ಆದರೆ ಏನಾಗುತ್ತೆ, ಮನೆಗೆ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಆಗುತ್ತೆ, ಅವರಿಗೆ ಮದುವೆ ಮುಂಜೆ ಆಗ್ತಕ್ಕಂಥದ್ದು ಯಾವುದು ಅಡೆತಡೆಗಳು ಬರೋದಿಲ್ಲ, ಎಲ್ಲವೂ ಸುಸೂತ್ರವಾಗಿ ನಡೀತೆ. ಅವರು ವಿದ್ಯಾಭ್ಯಾಸ ಮುಂತಾದ ಎಲ್ಲ ಆಯುಷ್ಯ ಆರೋಗ್ಯ ಎಲ್ಲವೂ ಕೂಡ ಸಿಗ್ತಕ್ಕಂಥದ್ದು ಈ ಒಂದು ಪಿತೃಸ್ತೋತ್ರದಿಂದ ಉಂಟಾಗ್ತದೆ. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನಂದರೆ, ಅವತ್ತಿನ ದಿವಸ ಸಂಕ್ರಾಂತಿ ಹಬ್ಬದ ದಿವಸ ಮೊಸರನ್ನು ದಾನ ಮಾಡಬೇಕು ಅನ್ನುವಂಥದ್ದು ವಿಶೇಷ ಇದೆ. ಇದು ಪುರಾಣೋಕ್ತವಾಗಿರ್ತಕ್ಕಂಥದ್ದು. ಇದಕ್ಕೊಂದು ಕಥೆ ಕೂಡ ಬರ್ತದೆ. ನಾವು ಮಹಾಭಾರತ ನೋಡ್ತೀವಲ್ಲ, ದ್ರೋಣಾಚಾರ್ಯರು ಅವರ ಹೆಂಡತಿ ಕೃಪಿ, ಅವರು ಬಹಳಷ್ಟು ದಾರಿದ್ರ್ಯತನ ಇರ್ತದೆ ಅವರಿಗೆ. ಆ ದ್ರೋಣಾಚಾರ್ಯರಿಗೆ ವಿದ್ಯೆ ಕಲಿಸೋದೊಂದೇ ಕೆಲಸ ಬಿಟ್ಟರೆ ಮತ್ತು ಬೇರೆ ಆಲೋಚನೆ ಇಲ್ಲ ಆತಗೆ. ಆತನ ಒಂದು ವೃತ್ತಿ ಅಷ್ಟೇ, ಏನಾಗುತ್ತೋ ಏನು ಬಿಡುತ್ತೋ ಆ ಯಮ್ಮನೇ ಏನು ಮಾಡಬೇಕು. ಇಂಥ ಸಂದರ್ಭದಲ್ಲಿ ದೂರ್ವಾಸರು ಬರ್ತಾರೆ, ಈ ಥರ ಕಷ್ಟ ಇದೆ ಸ್ವಾಮಿ, ಹಿಂಗೆ ಏನು ಮಾಡಬೇಕಂದ್ರೆ, ಆವಾಗ ಕೃಪಿಗೆ
ದೂರ್ವಾಸರು ಹೇಳ್ತಾರೆ, ಈ ಸಂಕ್ರಾಂತಿ ದಿವಸ ಏನು ಮಾಡಬೇಕು ಅಂದರೆ ಹಬ್ಬದ ದಿವಸ ಮೊಸರನ್ನ ದಾನ ಕೊಡಬೇಕು. ಅದೇ ದಿವಸ ಅವ್ರು ಬಂದಿರ್ತಾರೆ, ಸ್ವಾಮಿ ನಮಗೆ ಯಾರಿಲ್ಲ, ನೀವು ಮಹಾತ್ಮರಿದ್ದರೆ ನೀವು ತೊಗೊಳ್ರಿ ಅಂತ ದಾನ ಕೊಡ್ತಾರೆ. ಹಾಗಾಗಿ ಆ ದಾನ ಕೊಟ್ಟ ಮೇಲೆ ಏನಾಗುತ್ತೆ, ಆ ದ್ರೋಣಾಚಾರ್ಯರು ರಾಜಾಶ್ರಯ ಸಿಗ್ತದೆ, ಹೀಗೆ ಅಭಿವೃದ್ಧಿ ಉಂಟಾಗ್ತದೆ. ಹಾಗಾಗಿ ಯಾರಾದರೂ ಕೂಡ ನೀವು ಮೊಸರಿಗೆ ಯಾರನ್ನಾರೋ ಒಬ್ಬರಿಗೆ ಮೊಸರನ್ನ ದಾನ ಕೊಡ್ತಕ್ಕಂಥದ್ದು ಸಂಕ್ರಾಂತಿ ಹಬ್ಬದ ದಿವಸ ಮಾಡಿ. ದಾನ ಕೊಟ್ಟರೆ ತೊಗೊಳ್ರಿ, ತೊಗೊಂಡ್ರೂ ಕೂಡ ಏನು ದೋಷ ಇಲ್ಲ, ಅದರಿಂದ ಭಾಳಷ್ಟು ಒಳ್ಳೆಯದು. ಅವ್ರಿಗೆ ಅನುಗ್ರಹ ಮಾಡಿದ್ದು ಪುಣ್ಯ ನಿಮಗೆ ಸಿಗ್ತದೆ, ನಿಮಗೂ ಅನುಗ್ರಹ ಆಗುತ್ತೆ, ಅವ್ರಿಗೂ ಅನುಗ್ರಹ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ದಾನ ತೊಗೊಳ್ಳೋದು ಮತ್ತು ಕೊಡೋದ್ರಿಂದ ಭಾಳಷ್ಟು ಪುಣ್ಯ ಪ್ರಾಪ್ತಿ ಇರ್ತಕ್ಕಂಥದ್ದು. ಇದು ಮುಖ್ಯವಾಗಿ ದಾರಿದ್ರ್ಯ ನಾಶ ಆಗ್ತಕ್ಕಂಥದ್ದು. ಇನ್ನು 3ನೇ ದಿವಸ ಏನು ಅಂದರೆ ಕಣುಮ ಹಬ್ಬ ಅಂತ, ಇದು ಗೋಪೂಜೆ ಅಂತ ಕೂಡ ಕರೀತಾರೆ. ಈ ಗೋಪೂಜೆ ದಿವಸ ಇಂಪಾರ್ಟೆಂಟು, ಗೋವನ್ನು ಪೂಜೆ ಮಾಡಬೇಕು. ನಮಗೆ ಹಳ್ಳಿಗಳಲ್ಲಂತೂ ಎಲ್ಲರೂ ಭಾಳಷ್ಟು ಚೆನ್ನಾಗಿ ಮಾಡ್ತಾರೆ. ಈಗ ಸಿಟಿಯಲ್ಲಿರ್ತಕ್ಕಂಥವ್ರಿಗೆ ಆ ಒಂದು ಅವಕಾಶ ಆಗಲ್ಲ, ಗೋಶಾಲೆಗೆ ಹೋಗಿ ಒಂದು ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ಬೋದು. ಅದು ಆಗಿಲ್ಲ ಅಂದರೆ ಒಂದು ಸಣ್ಣ ಗೋಮಾತೆಯ ಒಂದು ಪ್ರತಿಮೆಯನ್ನು ತಗೊಂಡು ಅಥವಾ ಫೋಟೋ ಇದ್ದರೂ ಕೂಡ ತೊಗೊಂಡು ನೀವು ಅದಕ್ಕೆ ಪೂಜೆ ಮಾಡಿ, ಗೋಪೂಜೆ ಅಂತ ನಮಸ್ಕಾರ ಮಾಡಿ ಅದಕ್ಕೆ ಪೂಜೆ ಮಾಡಿದರೂ ಕೂಡ ಆ ಭಾವ ನಮಗೆ ಮುಖ್ಯ ಇರೋದರಿಂದ, ಆ ಗೋವು ಸರ್ವಸ್ವರೂಪ ಲಕ್ಷ್ಮೀ ಸ್ವರೂಪ ಇರೋದ್ರಿಂದ ನಮಗೆ ಆದಷ್ಟು ಭಾಳಷ್ಟು ಒಂದು ಅನುಕೂಲತೆಗಳು ಉಂಟಾಗ್ತವೆ. ಇನ್ನೊಂದು ಏನು ಅಂದರೆ ಇವತ್ತಿನ ದಿವಸ ಉದ್ದು ಭಾಳಷ್ಟು ನೈವೇದ್ಯ ಇಡ್ತಕ್ಕಂಥದ್ದು. ಉದ್ದಿನ ವಡೆ, ಈ ಥರ ತಿಂಡಿ ಇದೇನು ಹೇಳೋದು ಬೇಕೆಲ್ಲ ಭಾಳ ಚೆನ್ನಾಗಿ ಮಾಡ್ಕೋದು. ಉದ್ದಿನ ವಡೆ, ಉದ್ದಿನ ಸಂಬಂಧಿಸ್ತಕ್ಕಂಥದ್ದು ಇವತ್ತು ಊಟ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಮತ್ತೊಂದು ಭಾಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಏನು ಅಂದರೆ ಈ 3 ದಿವಸ ಅಂದರೆ ಸಂಕ್ರಾಂತಿಯ ಹಿಂದಿನ ದಿವಸ, ಸಂಕ್ರಾಂತಿ ದಿವಸ, ಸಂಕ್ರಾಂತಿ ನಂತರದ ದಿವಸ, ಈ 3 ದಿವಸ ಮಾತ್ರ ಯಾವುದೇ ಕಾರಣಕ್ಕೂ ಯಾರಾದರೂ ಕೇಳಿದರೆ ಇಲ್ಲ ಅಂತ ಅನ್ನಬಾರ್ದು. ದಾನ ಕೊಡಬೇಕು. ಯಾಕೆ ಮನೆ ಮುಂದೆ ಬರ್ತಾರೆ, ಆಮೇಲೆ ಕೊಡ್ತೀನಿ, ಈಗ ಕೊಡ್ತೀನಿ ಅನ್ನಿಲ್ದಂಗೆ, ಇಲ್ಲ ಅನ್ನಿಲ್ದಂಗೆ ದಾನ ಕೊಡ್ತಕ್ಕಂಥದ್ದನ್ನ ಒಂದು ಅಭ್ಯಾಸ ಮಾಡಿದರೆ ಈ 3 ದಿನ ರೈತರನ್ನು ಗೌರವಿಸ್ತಕ್ಕಂಥದ್ದು ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು. ಇದೊಂದು ಮಾಡಿದರೆ ಈ ಹಬ್ಬದ ಸಾರ್ಥಕತೆಯನ್ನು ನಾವು ಪಡಿಬೋದು, ಸಾಕಷ್ಟು ಪುಣ್ಯ ಪ್ರಾಪ್ತಿಯಾಗ್ತದೆ ಅಂಥೇಳಿ 2 ಮಾತು. ಶಿವಾಯ ಗುರುವೇ ನಮಃ. ಶ್ರೀಮಾತೆ ನಮಃ.